10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಪ್ರಥಮ ಭಾಷೆ ಕನ್ನಡದ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ನೋಡಿ, ಬಹಳಷ್ಟು ಸಾರಿ ಕೇಳಿದ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಆದ ಕಾರಣ ಈ ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಒಂದು ಏನು ಪ್ರಶ್ನೆ ಪತ್ರಿಕೆ ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣ ಆ ಉತ್ತರಗಳನ್ನು ನೀವೀಗ ನೋಡಬೇಕು. ನೀವು ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ರೀತಿ ಉತ್ತರಗಳನ್ನು ಬರೆದಿದ್ದೀರಾ, ನಿಮ್ಮ ಉತ್ತರಗಳು ಸರಿ ಇದಾವೋ ಇಲ್ಲ ಅಂತಲೂ ನಿಮ್ಗೆ ಗೊತ್ತಾಗುತ್ತೆ. ಇದರಿಂದ ಚ ವರ್ಗದ ಅನುನಾಸಿಕಾಕ್ಷರ ಯ, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆ ಎಣ್. ನೋಡಿ, ಅತಿ ಪ್ಲಸ್ ಅವಸರ, ಅತಿ ಪ್ಲಸ್ ಅವಸರ ಅತ್ಯವಸರ ಅನ್ನೋದು ಎಣ್ ಸಂಧಿ ಆಗುತ್ತೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ ಆವರಣ ಚಿಹ್ನೆ. ಹೋದಾನು ಪದವು ಈ ರೂಪಕ್ಕೆ ಸೇರಿದೆ, ಇದು ಸಂಭವನೆಯನ್ನು ಹೇಳ್ತಾ ಇದೆ, ಸಂಭವನಾರ್ಥಕ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥಕ ಏನು? ಅಧಿಕರಣ. ನೋಡಿ, ಎಲ್ಲ ವಿಭಕ್ತಿಯ ಕಾರಕಾರ್ಥಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ತಲೆನೋವು ಪದದಲ್ಲಿರುವಂತಹ ಸಮಾಸ ತತ್ಪುರುಷ ಸಮಾಸ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿರುವಂಥ ಸಂಬಂಧ ಮೂರನೇ ಪದಕ್ಕೆ ಇದನ್ನು ಕೊಡಿ ಅಂತಾರೆ. ಪ್ರತಿಹಾರಿ ಅಂತಂದ್ರೆ ಪಡಿಯರ, ಸಂದೇಹ ಸಂದೇಯ. 12 ಅನ್ನೋದು ಸಂಖ್ಯಾವಾಚಕ, ಮೂಡಣ ಅನ್ನೋದು ದಿಗ್ವಾಚಕ, ದಿಕ್ಕನ್ನು ಸೂಚಿಸುವಂಥ ಶಬ್ದ ಮೂಡಣ ಅನ್ನೋದು. ಮೂಡಣ ಅಂತಂದ್ರೆ ಪೂರ್ವ, ಪಡುವಣ ಅಂದ್ರೆ ಪಶ್ಚಿಮ. ನಿನಗಾಗಿ ಅನ್ನೋದು ತದ್ದಿದ್ದಾಂತಾವ್ಯಯ, ಚಲುವಿಕೆ ಅನ್ನೋದು ತದ್ದಿದ್ದಾಂತ ಭಾವನಾಮ. ನೋಡಿ, ತದ್ದಿದ್ದಾಂತ ಭಾವನಾಮ, ತದ್ದಿದ್ದಾಂತಾವ್ಯಯ ಇವೆಲ್ಲ ನೀವು ವ್ಯಾಕರಣದಿಂದ ಕಲ್ಕೋಬೇಕು. ಉಂಟು ಅನ್ನೋದು ಕ್ರಿಯಾರ್ಥಕಾವ್ಯಯ, ಕೂಡಲೇ ಅನ್ನೋದು ಸಾಮಾನ್ಯಕಾರ್ಥಕಾವ್ಯಯ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ನೋಡಿ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತಿ ಕೊಡುತ್ತವೆ. ನೋಡಿ, ಉತ್ತರ ಅನ್ನೋ ಬದಲು ಇಲ್ಲಿ ಕರ್ನಾಟಕದ ಒಂದು ಚಿತ್ರವನ್ನ ನಕ್ಷೆಯನ್ನು ಬಳಸಲಾಗಿದೆ. ಅದು ಉತ್ತರ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಪ್ರವಾಸ ಕುರಿತು ಬೇಕನ್ನನು ಹೇಳಿದ ಮಾತು ಯಾವುದು? ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಪ್ರವಾಸ ಕುರಿತು ಬೇಕನ್ನನು ಹೇಳಿದನು. ರಾಜಗೃಹ ಪಟ್ಟಣದ ಅರಸ ಯಾರು? ರಾಜಗೃಹ ಪಟ್ಟಣದ ಅರಸ ಸುಬಲ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಕಾರಸಾಹೇಬ. ಕಾರಸಾಹೇಬ ಅಂದ್ರೇನು? ಅಲೆಕ್ಸಾಂಡರ್ ವಿಲಿಯಂ ಕೆರೆ ಅನ್ನೋದು ಅವನ ಹೆಸರು. ಅದನ್ನು ಹಳ್ಳಿ ಜನರು ಕಾರಸಾಹೇಬ ಅಂತಿದ್ರು. ಭಾರ್ಗವ ಅಂದ್ರೇನು? ಪರಶುರಾಮ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಮನದುಂಬಿ ಹಾಡುತ್ತಿವೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರಿ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ನೋಡಿ, ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿ ಆಯಿತು, ಬುದ್ಧಿಶಾಲಿ ಆಯಿತು. ಸೂರ್ಯನು ಎಂದೂ ಮುಳುಗನೆನ್ನುವಂಥ ವಿಸ್ತಾರವಾದ ಸಾಮ್ರಾಜ್ಯವನ್ನ ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಲು ಕಾರಣವಾಯಿತು. ಇನ್ನು ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಹೇಳಿದ ಮಾತುಗಳಾವು? ಅವರು ಏನು ಹೇಳಿದರು? ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಮಾತು ಕಡಿಮೆ, ಕೆಲಸ ಬಹಳ ಅಂತ. ಆದರೆ ಈಗಿನ ಜನ ಹೇಗಿದೆ? ಮಾತೇ ಬಹಳ, ಕೆಲಸ ಕಡಿಮೆ, ಅದಕ್ಕೆ ನೀವು ಹೊರತಾಗಿದ್ದೀರಿ ಅಂತ ನೆಹರೂರವರು, ವಿಶ್ವೇಶ್ವರಯ್ಯರವರು ಹೇಳ್ತಾರೆ. ಲಂಡನ್ನ ಹೆಣ್ಣುಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ? ನೋಡಿ, ಟೈಪಿಸ್ಟ್, ಕಾರ್ಕೂನ್, ಸಿನಿಮಾಗ್ರಹ, ಸಿಪಾಯಿಣಿ, ಕಾಲೇಜಿನಲ್ಲಿ, ಹೀಗೆ ಎಲ್ಲಾ ಕಡೆ ಅವರು ನಿಯುಕ್ತರಾಗಿದ್ದಾರೆ. ಸೂರ್ಯಮಿತ್ರನು ಮಾವನಿಂದ ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ನೋಡಿ, ಎಣ್ಣೆಯನ್ನಾಗ್ಲಿ, ಉಪ್ಪನ್ನಾಗ್ಲಿ, ಮಜ್ಜಿಗೆಯನ್ನಾಗ್ಲಿ ಕೊಡಲಿಲ್ಲ, ತಲೆಗೆ ಹಚ್ಚಲು ಎಣ್ಣೆ ಕೊಡಲಿಲ್ಲ, ಹಬ್ಬ ಹರಿದಿಂದಲೂ ಏನೂ ಚೆನ್ನಾಗಿ ಊಟ ಹಾಕಲಿಲ್ಲ, ಇವನು ಪಂಚ ಮಹಾಪಾಪ ಮಾಡಿದವನು, ಹೀಗೆ ಆತ ಅನ್ಕೊಂಡ ಅಂತ. ನಾನು ದೀರ್ಘವಾಗಿ ಉತ್ತರವನ್ನು ಓದೋದಿಲ್ಲ, ನೀವು ನೋಡಬಹುದು. ಇಲ್ಲಿ ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರನನ್ನು ಕಣ್ಣಾಗಿಸಿಕೊಂಡು ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದುದು. ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು? ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ, ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ನೋಡಿ ಅವರು ದಂಗೆ ಎದ್ದರು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳಾವು? ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಆತ ಹೇಳ್ತಾನೆ. ಗಾಂಧೀಜಿಯವರು ಅನ್ ಟು ದಿಸ್ ಲಾಸ್ಟ್ ಕೃತಿಯಿಂದ ತೆಗೆದುಕೊಂಡ ಸಿದ್ಧಾಂತಗಳೇನು? ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ.
ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ನೋಡಿ. ಬಂಗಾರವು ಎಷ್ಟೇ ಕರೆಸಿದರೂ ತನ್ನ ಹೊಳೆಯನ್ನು ಕಳೆಯುವುದಿಲ್ಲ, ಕಬ್ಬನ್ನು ಸಹ ಗಾಣದಲ್ಲಿ ಅರೆದರೂ ಕಾಯಿಸಿದರೂ ತನ್ನ ಸಿಹಿ ಬಿಡುವುದಿಲ್ಲ, ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೊಳಪಡಿಸಿದರೂ ಕೊಂದರೂ ನಾನು ನಿನ್ನಲ್ಲಿ ಶರಣು ಎಂಬುದನ್ನು ಬಿಡುವುದಿಲ್ಲ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು ನೋಡಿ. ಕೊನೆಗೆ ಅವ್ರಿಗೆ ಏನಿಸ್ತು ಅಂದ್ರೆ, ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದರಿಂದ ಸುಮ್ಮನಿರುವುದು ಒಳ್ಳೆಯದು ಅನಿಸುತ್ತಿತ್ತು. ತನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು, ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು, ಉತ್ತಮ ಮೇಲಲ್ಲವೇ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು ಅಂತ ಪ್ರಾಸವನ್ನು ಇಟ್ಟೇ ಬರೆಯುತ್ತಾ ಹೋದ್ರು ಅಂತ. ಇನ್ನು ಕವಿ ಸಾಹಿತಿಗಳ ಕಾಲ, ಸ್ಥಳ, ಕೃತಿ ಇವನ್ನೆಲ್ಲ ಬರೀಲಿಕ್ಕೆ ಕೇಳ್ತಾರೆ ಇಬ್ಬರದು ನೋಡಿ. ಸಾರಾ ಅಬುಬಕರ್ 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಚಂದ್ರಗಿರಿಯ ತೀರದಲ್ಲಿ ಸಹನಾ, ಕದವನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಕಾದಂಬರಿಗಳನ್ನ, ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಇನ್ನು ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ 1904ರಲ್ಲಿ ಹುಟ್ಟಿದ್ದಾರೆ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ಕಾನೂರ ಗಡತಿ, ಮಲೆಗಳಲ್ಲಿ ಮದುಮಗಳು ನೋಡಿ ಅನೇಕ ಇವನ್ನು ಬರೆದಿದ್ದಾರೆ ಅವರು. ರಾಮಾಯಣ ದರ್ಶನಂ ಅವರ ಮಹಾಕಾವ್ಯ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪಂಪ ಪ್ರಶಸ್ತಿ, ಪದ್ಮ ವಿಭೂಷಣ ಪ್ರಶಸ್ತಿ ಇವೆಲ್ಲ ದೊರಕಿದಾವೆ ಅವರಿಗೆ. ಇನ್ನು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿ ನೋಡಿ. ಈ ರೀತಿ ನಿಮ್ಗೆ ಮೊದಲು ಲಘು ಗುರು ಹಾಕ್ಲಿಕ್ಕೆ ಕಲ್ಕೋಬೇಕು ನೀವು. ನಂತರ ಎಷ್ಟು ಲಘು ಎಷ್ಟು ಗುರು ಬಂದ್ರೆ ಯಾವ ಇದನ್ನೆಲ್ಲ ಕಲ್ತ ಮೇಲೆ ನಿಮಗೆ ಇದು ವಾರ್ಧಕ ಷಟ್ಪದಿ ಅಂತ ಗೊತ್ತಾಗ್ತದೆ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಸಿಡಿಲ ಸಿಡಿದಾಂಗ ಗುಂಡ ಸುರಿದಾವ ನೋಡಿ. ಸಿಡಿದಾಂಗ ಅನ್ನೋದು ಹಾಂಗ ಅನ್ನೋದೈತಿ, ಅಂತೆ ಹಾಂಗ ಅಂತೇವಲ್ಲ, ಇಲ್ಲಿ ಉಪಮಾವಾಚಕ ಇದೆ, ಆದ ಕಾರಣ ಇದು ಉಪಮಾಲಂಕಾರ. ಇಲ್ಲಿ ಉಪಮೇಯವಾದ ಗುಂಡು ಹಾಗೂ ಉಪಮಾನವಾದ ಸಿಡಿಲನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಇನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಗಾದೆ ಮಹತ್ವ ಬರೆಯಿರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ನೋಡಿ. ಈಗ ಯಾವುದೇ ಗಾದೆ ಕೇಳಿದ್ರು ಈ ಒಂದು ಪೀಠಿಗೆಯನ್ನು ಬರೀಬೇಕು ನಾವು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಸ್ಕಮ ಎಂದು ಹೇಳುವರು ಅಂತ ಹೇಳ್ಕೊಂಡು ಆಮೇಲೆ ಆ ಒಂದು ಪರ್ಟಿಕ್ಯುಲರ್ ಗಾದೆಯ ಬಗ್ಗೆ ನೀವು ಇದನ್ನು ಬರೀಬೇಕು ನೋಡಿ. ಮನುಷ್ಯನಿಗೆ ಆಸೆ ಇರಬೇಕು, ಆಸೆ ಮನುಷ್ಯನ ಸಹಜ ಪ್ರವೃತ್ತಿ, ಆಸೆ ಇಲ್ಲದ ಬದುಕಲಾರ, ಆಸೆ ಉತ್ಸಾಹ ಜನನಿ, ಅದು ಜೀವನದ ಸಂಚಾಲಕ ಶಕ್ತಿ. ಆಸೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ, ಆದರೆ ಆಸೆ ಹಿತಮಿತವಾಗಿರಬೇಕು. ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ್ದಾನೆ. ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ. ಅತಿಯಾಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇದನ್ನೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದನ್ನ ಇಲ್ಲೆಲ್ಲ ಇದನ್ನ ಮಾಡಿದ್ದಾರೆ. ತುಂಬಿದ ಕೂಡ ತುಳುಕುವುದಿಲ್ಲ. ಗಾದೆಗಳು ಇದನ್ನ ಎಲ್ಲದಕ್ಕೂ ಹೇಳಬೇಕು. ಆಮೇಲೆ ಒಂದು ಕೊಳದ ನೀರನ್ನು ತುಂಬ ಹೊತ್ತೊಯ್ದರೆ ನೀರನ್ನು ಸ್ವಲ್ಪವಾಗುವ ಚೆಲ್ಲುವುದಿಲ್ಲ, ಶಬ್ದವನ್ನು ಉಂಟು ಮಾಡುವುದಿಲ್ಲ. ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರನ್ನು ತುಂಬಿದರೆ ಹೊತ್ತೊಯ್ದರೆ ಗುಳುಗುಳು ಶಬ್ದವನ್ನು ಮಾಡುತ್ತಾ ನೀರನ್ನು ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ. ಇದು ಕೊಡದಲ್ಲಿ ನೀರಿಲ್ಲ ಎಂಬುದನ್ನು ಸಹ ಸೂಚಿಸುತ್ತದೆ. ಹಾಗೆ ನಿಜವಾದ ವಿದ್ಯಾವಂತರು, ನೀತಿವಂತರಾದವರು ಹೆಚ್ಚು ಮಾತಾಡುವುದಿಲ್ಲ, ಆಟಾಟೋಪ ತೋರುವುದಿಲ್ಲ, ಅದರ ಪ್ರಯೋಜನಗಳಾಗಿರುತ್ತಾರೆ. ಅಲ್ಪ ವಿದ್ಯಾ ಮಹಾಗರ್ಭಿ ಎಂಬ ಗಾದೆ ಇದೆ. ಅಲ್ಪ ವಿದ್ಯಾವಂತರು ಹೆಚ್ಚು ಹಾಗೂ ಅನವಶ್ಯಕ ಮಾತನಾಡಿ ತಮ್ಮ ಟೊಳ್ಳುತನವನ್ನು ಪ್ರದರ್ಶಿಸುತ್ತಾರೆ ನೋಡಿ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಹುಲಿ ಈಗ ಎಷ್ಟು ಹಸಿದಿರಬೇಕು ನೋಡಿ. ವ್ಯಾಘ್ರಗೀತೆಯಿಂದ ನೀವು ಯಾವುದೇ ಕೇಳಿದ್ರು ಅದಕ್ಕೆ ಆಯ್ಕೆ. ಪಾಠ, ಆಕರ ಗ್ರಂಥ ಮತ್ತು ಲೇಖಕರ ಹೆಸರನ್ನು ಬರೀಬೇಕು, ಕೃತಿಕಾರರ ಹೆಸರನ್ನ, ಆಮೇಲೆ ಸಂದರ್ಭ ಮತ್ತು ಸ್ವಾರಸ್ಯ ನೋಡಿ. ಎಲ್ಲ ಓದ್ತಾ ಹೋದಲ್ಲಿ ನೋಡ್ತಾ ಹೋಗಿ. ಕೈಗಾರಿಕೀಕರಣ ಇಲ್ಲವೇ ಅವನತಿ ನೋಡಿ. ಭಾಗ್ಯಶಿಲ್ಪಿಗಳು ಪಾಠದಿಂದ. ಸಂದರ್ಭ ನೋಡಿ, ಸ್ವಾರಸ್ಯ ನೋಡಿ. ಇನ್ನು ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ, ಎದೆಗೆ ಬಿದ್ದ ಅಕ್ಷರ ಪಾಠದಿಂದ. ಆಕರ ಕೃತಿಯ ಹೆಸರು ಕೂಡ ಅದೇ ಆಗಿದೆ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ಇನ್ನು ಬಿಳಿ ಹೊಳೆ ಬಣ್ಣದ ಗರಿ ಉಂಟು, ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯಭಾಗದಿಂದ. ಗರಿ ಕವನ ಸಂಕಲನದಿಂದ ದ ರಾ ಬೇಂದ್ರೆ ಅವರು ಬರೆದಿದ್ದಾರೆ. ಸಂದರ್ಭ ಸ್ವಾರಸ್ಯ ನೋಡ್ಕೊಳ್ಳಿ. ಎಣ್ಣನು ಗಾಳ ನೆಣ್ಣನು ಗದಮ್ಮನ ನಿಕ್ಕಿದ ಪಾರ್ಥ ಭೀಮರು ನೋಡಿ. ಚಲಮನೆ ಮೆರವೆ ಪದ್ಯಭಾಗದಿಂದ. ಸಾಹಸ ಭೀಮ ವಿಜಯ ಕೃತಿಯಿಂದ ಮಾವಕ್ಯ ಕವಿರಣ್ಣ ಅವರು ಬರೆದಿದ್ದಾರೆ. ಸಂದರ್ಭ ನೋಡಿ, ಸ್ವಾರಸ್ಯ ನೋಡ್ಕೊಳ್ಳಿ. ಇನ್ನು ಎಂತು ನಾಣಿಲಿ ಗರಪ್ಪರೆ ಮಾನಸರ್ ನೋಡಿ. ಕೆಮ್ಮನೆ ಮೀಸವತ್ತನೆ ಪದ್ಯಭಾಗದಿಂದ. ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಪಂಪ ಮಹಾಕವಿಯವರು ಬರೆದಿದ್ದಾರೆ. ಸಂದರ್ಭ ನೋಡಿ, ಸ್ವಾರಸ್ಯ ನೋಡಿ. ಇನ್ನು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನೋಡಿ. ಕೆಲವು ಪದ್ಯಭಾಗಗಳಿದ್ದಾವೆ, ಅವನ್ನ ನೀವು ಫಿಕ್ಸ್ ಆಗಿ ತಿಳ್ಕೊಂಡು ಅವನ್ನಷ್ಟು ಬಾಯ್ಪಾಟ್ ಮಾಡಿದರೆ ಆರಾಮಾಗಿ ಬರಿಬೋದು ನೀವು. ಯಾವುದು ಎರಡರಲ್ಲಿ ಒಂದನ್ನು ಪೂರ್ಣ ಇದು ಮಾಡಬೇಕು, ಅಥವಾ ಕೊಟ್ಟಿರ್ತಾರೆ, ಚಾಯ್ಸ್ ಕೊಟ್ಟಿರ್ತಾರೆ ಒಂದು. ಇನ್ನು ಸಾರಾಂಶವನ್ನು ಬರೆಯಿರಿ. ಇವು ಕೂಡ ಫಿಕ್ಸ್ ಇರ್ತವೆ, ಕೆಲವು ಅವನ್ನೇ ಕೇಳ್ತಿರ್ತಾರೆ, ಬರೀಬೇಕು ನೀವು. ಸಾರಾಂಶವನ್ನು ಬರೆದಿದೆ ನೋಡಿ ಇಲ್ಲಿ.
ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, ಶಬರಿ ಇದರಿಂದ. ಇವು ಕೂಡ ಕೆಲವೇ ನೀವು ಬ್ಲೂ ಪ್ರಿಂಟನ್ನು ನೋಡಿ ತಿಳ್ಕೋಬೇಕು, ಯಾವ್ಯಾವ ಇದರಿಂದ 8-10 ವಾಕ್ಯ ಕೇಳ್ತಾರೆ ಅಂತ. ಅದನ್ನು ಕೂಡ ಬ್ಲೂ ಪ್ರಿಂಟ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು ಪ್ಲೇಲಿಸ್ಟ್ನಲ್ಲಿ. ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ನೋಡಿ, ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ಅಥವಾ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ. ನೋಡಿ, ಶಬರಿಯಿಂದನೇ ಕೇಳ್ತಾರೆ. ಶಬರಿಯಿಂದ ನೀವು ದೀರ್ಘ ಒಂದು ಪ್ರಶ್ನೆಯ ಉತ್ತರಗಳನ್ನು ನೋಡ್ಕೋಬೇಕು. ಮತ್ತು ವೀರಲವದಿಂದ, ಲವನ ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು? ನೋಡಿ, ಆಮೇಲೆ ಲವನಲ್ಲಿದ್ದ ಕ್ಷಾತ್ರಗಳು ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಶಬರಿ ಮತ್ತು ವೀರಲವ ಇದರಲ್ಲಿ ದೀರ್ಘ ಒಂದು ಉತ್ತರಗಳನ್ನು ನೋಡ್ಕೋಬೇಕು ನೀವು. ಇನ್ನು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಇರ್ತವೆ, ಅದೇನು ನಿಮಗೆ ತುಂಬ ಸುಲಭ ಆಗುತ್ತೆ. ಆಮೇಲೆ ಒಂದು ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ, ಅದರಲ್ಲಿ ಒಂದು ಬರಿಬೇಕು ನೀವು. ಈಗ ನೋಡಿ, ಶಾಲೆಗೆ ಗ್ರಂಥಾಲಯದ ಸೌಲಭ್ಯ ಕಲ್ಪಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ. ಅಂದರೆ ಇದೇನಾಯಿತು, ಮನವಿ ಪತ್ರ ಆಯ್ತು ಇದು. ನೋಡಿ, ಇದರಲ್ಲಿ ಮೇನ್ ಫಾರ್ಮ್ಯಾಟು ಇವು ಲೆಫ್ಟ್ ಸೈಡ್ ಏನು ಬರಬೇಕು, ರೈಟ್ ಸೈಡ್ ಏನು ಬರಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಬರೀಬೇಕು. ಮತ್ತು ವಿಷಯ ಮಂಡನೆ ಒಂದು 3-4 ಸಾಲು ಬರೆದ್ರೆ ಸಾಕು, ಏನು ಎದ್ರ ಬಗ್ಗೆ ಕೇಳಿದ್ದಾರೆ ಅನ್ನೋದು. ಮತ್ತು ಇಲ್ಲಿ ಹೊರಗಡೆ ಏನು ಬರೀಬೇಕು, ಇಲ್ಲಿ ಏನು ಬರೀಬೇಕು, ಇಲ್ಲಿ ಯಾವ ರೀತಿ ಮುಗಿಸ್ಬೇಕು, ಇದೆಲ್ಲ ಇಂಪಾರ್ಟೆಂಟು. ಇಲ್ಲಿ ನೋಡಿ, ನಿಮ್ಮ ಗೆಳತಿಗೆ ಪತ್ರ ಬರೆಯಿರಿ. SSLC ನಂತರದ ನಿಮ್ಮ ಮುಂದಿನ ಜೀವನದ ಗುರಿ ಯೋಜನೆ ವಿವರಿಸಿ ನಿಮ್ಮ ಹೆಸರಿನ ಗೆಳತಿಗೆ ಪತ್ರ ಬರೆಯಿರಿ. ನೋಡಿ, ಕ್ಷೇಮ ಇವರಿಂದ ನೋಡಿ ಯಾವ ರೀತಿ ಪ್ರಾರಂಭ ಮಾಡಬೇಕು, ಇಷ್ಟು ಬರೆದ್ರೆ ಆಯಿತು. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ನೋಡಿ, ಕೆಲವು ಪ್ರಬಂಧಗಳನ್ನು ಪದೇ ಕೇಳ್ತಾರೆ. ಮಹಿಳಾ ಸಬಲೀಕರಣ ತುಂಬ ಇಂಪಾರ್ಟೆಂಟ್ ಪ್ರಬಂಧ, ಭಾಳಷ್ಟು ಸಾರಿ ಕೇಳ್ತಾ ಇರ್ತಾರೆ. ಪೀಠಿಕೆ ಹಾಕಬೇಕು, ವಿಷಯ ನಿರೂಪಣೆ ಮಾಡಬೇಕು, ಆಮೇಲೆ ಉಪಸಂಹಾರ ಮಾಡಬೇಕು. ಯಾವುದೇ ಒಂದು ಪ್ರಬಂಧ ಕೇಳಲಿ, ಫಸ್ಟು ಪೀಠಿಕೆ, ಆಮೇಲೆ ವಿಷಯ ನಿರೂಪಣೆ, ಆಮೇಲೆ ಉಪಸಂಹಾರ, ಇಷ್ಟು ಮಾತ್ರ ಬರೀಲೇಬೇಕು ನೀವು. ಆಮೇಲೆ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ, ಇಲ್ಲಿ ಕೂಡ ನೋಡಿ, ಪೀಠಿಕೆ ನೋಡಿ, ವಿಷಯ ನಿರೂಪಣೆ ನೋಡ್ಕೊಳ್ಳಿ, ಆಮೇಲೆ ಉಪಸಂಹಾರ, ಅಲ್ಲಿ ಪಾಸ್ ಮಾಡಿ ನೋಡ್ಬೋದು. ಮತ್ತೊಂದು ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.